ಸರ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬರ ಪೀಡಿತ ಪ್ರದೇಶ ಎಂದು ಕೋಲಾರ ಡಿಕ್ಲೇರ್ ಆಗಿದೆ ಅಲ್ವಾ. ಈ ಕೋಲಾರ ಜಿಲ್ಲೆ ಎಲ್ಲಾ CMC ಸ್ಥಳೀಯ ಸಂಸ್ಥೆಗಳಿಗೆ ನಮ್ಮ CRF ಫಂಡ್ SFC ಡ್ರಿಂಕಿಂಗ್ ವಾಟರ್ ಫಂಡ್ ರಿಲೀಸ್ ಮಾಡಿದ್ದಾರೆ. ನಾನು DMA ಇಂದ ರಿಲೀಸ್ ಮಾಡಿದ್ದಾರೆ, ಮತ್ತೆ DCನು NDRF ಮತ್ತೆ SDRF ಫಂಡ್ ಅಂತ ರಿಲೀಸ್ ಮಾಡಿದ್ದಾರೆ ಡ್ರಿಂಕಿಂಗ್ ವಾಟರ್ ಅಷ್ಟು. ಈಗ ನಮ್ಮ KGF ತಗೊಂಡ್ರೆ ಇಲ್ಲಿ 80 ಲಕ್ಷ ನಮ್ಗೆ ಅನುದಾನ ಕೊಟ್ಟವ್ರೆ. ಈ 80 ಲಕ್ಷದಲ್ಲಿ ಇವರು 40 ವರ್ಕ್ಸ್ ತಗೊಂಡಿದ್ದಾರೆ. ಎಲ್ಲ ವಾರ್ಡು 2 ಲಕ್ಷ ಕೊಟ್ಟು ಪೈಪ್ ಲೈನ್ ರಿಪೇರಿ, ಮತ್ತೆ ಈ ನಮ್ಮ ಬೋರ್ವೆಲ್ಗೆ GI ಪೈಪು, ಕೇಬಲ್ಲು. ನಾನು ನೋಡಿದ ಪ್ರಕಾರ ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಎಲ್ಲ ವರ್ಕ್ಸ್ ಪರಿಶೀಲನೆ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಪೈಪ್ ಲೈನ್ಗಳು ವರ್ಕ್ ನಡೀತಾ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದನ್ನ ಪರಿಶೀಲನೆ ಮಾಡೋಕ್ಕೆ ನಮ್ಮ DC ಆರ್ಡರ್ ಹಾಕಿದ್ದಾರೆ, ನೋಡ್ಕೊಂಬನ್ನಿ. ಅದು ಬರಗಾಲ, ಇದು ಇನ್ನು ನಮಗೆ ಮಳೆ ಬರೋಕ್ಕೆ ಮುಂಚೆ ಈ ಕೆಲಸಗಳು ಮುಗಿಬೇಕು. ಸೊ ಹಂಗಾಗಿ ಈ ಪರಿಶೀಲನೆ ಮಾಡಕ್ಕೆ ನಾವು ನಮ್ಮ ಟೀಮ್, ನಮ್ಮ WE ಶ್ರೀನಿವಾಸ್ ಬಂದಿದ್ದಾರೆ, AWE ಚಂದ್ರಶೇಖರ್, ನಮ್ಮ ಕಮಲ್ ಕುಮಾರ್, ನಮ್ಮ AWE KGF. ಈ ಫಂಡ್ ಓನ್ಲಿ ಫಾರ್ ಸಿಟಿಗೆ ಮಾತ್ರ ಮೇಡಮ್? ಸಿಟಿ ಮಾತ್ರ, ಮುನ್ಸಿಪಾಲಿಟಿ ಮಾತ್ರ. ಮುನ್ಸಿಪಾಲಿಟಿ ಹೊಸ ಬೋರ್ವೆಲ್ ನಡೀತಾ ಇದೆ. ಇನ್ನೊಂದು ವೆಹಿಕಲ್ ಈ ಕೆಲಸ ಹೊಸ ಬೋರ್ವೆಲ್ ಇಲ್ಲ, ಅಡಿಷನಲ್ ಪೈಪ್ ಲೈನ್ ರಿಪೇರ್ಸ್, ಅಡಿಷನಲ್ GI ಪೈಪ್, ಕೇಬಲ್, ದುರಸ್ತಿ ಕೆಲಸಗಳು, ಎಮರ್ಜೆನ್ಸಿ ರಿಪೇರ್ ವರ್ಕ್ಸ್ 40 ವರ್ಕ್ಸ್ ತಗೊಂಡಿದ್ದಾರೆ ಇವರು. ನಮ್ಮ ಎಸ್ಟಿಮೇಟ್ ಪ್ರಕಾರ 40 ವರ್ಕ್ಸ್ ತಗೊಂಡಿದ್ದಾರೆ. 2 ಲಕ್ಷ ಕೊಟ್ಟು ಎಲ್ಲ ಕೆಲಸಗಳು ಮಾಡ್ತಾ ಇದೆ. ಎಲ್ಲ ಪ್ರೋಗ್ರೆಸ್ ಅಲ್ಲಿ ಇದೆ. ಇನ್ನು 70-80% ಕಂಪ್ಲೀಟ್ ಆಗಿದೆ. ಈ ಮಂತ್ ಒಳಗೆ ಮುಗಿಸ್ಬೇಕು, ಈ ವಾರದೊಳಗೆ ಮುಗಿಸ್ಬೇಕು. ಇನ್ನೇನ್ ಮಳೆ ಬಂತಲ್ಲ, ಮುಗಿಸ್ಬಿಡ್ಬೇಕು ಅದೇ ಅಂತ ಹೇಳ್ತಾವ್ರೆ. ಹಾಕಿರೋ ಪೈಪ್ ಲೈನ್ಗಳಲ್ಲಿ ನೀರು ಬರ್ತಾ ಇದೆ ಮೇಡಮ್ ಅಂತ ಎಲ್ಲ ಕಡೆ ನಮಗೆ ಫೇವರಬಲ್ ರಿಪೋರ್ಟ್ ಬಂದಿದೆ. KGF ಅಲ್ಲಿ ಎಲ್ಲಿನೂ ವಾಟರ್ ಪ್ರಾಬ್ಲಮ್ ಇಲ್ಲ. ನೀವ್ ಹೇಳ್ಬೇಕದು, ನೀವ್ ಹೇಳ್ಬೇಕೀಗ. ಇಲ್ಲ ಮೇಡಮ್, ಹೊಸದು ಆಗಿದೆ, ಹೋಗಿದ್ದೀರಾ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ? ಎಲ್ಲೆಲ್ಲಿ ನೆಸೆಸಿಟಿ ಎಮರ್ಜೆನ್ಸಿ ವರ್ಕ್ಸ್, ಆಮೇಲೆ ಪ್ರಾಬ್ಲಮ್ಯಾಟಿಕ್ ಏರಿಯಾದಲ್ಲಿ ಪ್ರಿಯಾರಿಟಿ ಇಂದ ಈ ಕೆಲಸ ತೆಗೆದುಕೊಂಡಿದೀವಿ. ಕೆಲವು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಅದನ್ನ ಪ್ರಿಯಾರಿಟಿಯಿಂದ ಮಾಡ್ತೀವಿ. ಶಾರ್ಟ್ ಟರ್ಮ್ ಸಮ್ಮರ್ಗೆ ಏನ್ ಮಾಡ್ಬೇಕು ಆ ತರ ಎಲ್ಲ ಮಾಡಿದ್ದಾರೆ. ಲಾಂಗ್ ಟರ್ಮ್ ಅವ್ರು ಓನ್ ಫಂಡ್ಸ್ ಅಲ್ಲಿ ತಗೋತಾರೆ. ಎಲ್ಲ ನಮ್ಮ ಪಬ್ಲಿಕ್ ಇಂದ ತಗೊಂಡಿದೀನಿ ನಾನು ರಿಪೋರ್ಟ್. ಬರ್ತಾ ಇದೆ ಮೇಡಮ್ ನೀರು ಅಂತ ಎಲ್ಲ.